ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರೇಮ್ ಮತ್ತು ರಾಯಿ, ಪ್ರೇಮ್ ತುಂಬ ರಾಯಿನ ಇಷ್ಟಪಡ್ತಾನೆ. ಅಷ್ಟಿಷ್ಟಲ್ಲ ಇಷ್ಟಪಡೋದು ಆದರೆ ರಾಯಿ ಯಾವತ್ತೂ ಅವನನ್ನು ಇಷ್ಟಪಡ್ತೀನಿ ಅಂತ ಹೇಳಿಲ್ಲ. ಆದರೆ ಪ್ರೇಮ್ ತುಂಬ ಇಷ್ಟಪಡ್ತಾನೆ. ಪ್ರತಿ ಒಂದು ವಿಷಯದಲ್ಲೂ ಪ್ರೇಮ್ಗೆ ರಾಯಿನೇ ಇಷ್ಟ. ಈ ಫಸ್ಟು ಸ್ಟಾರ್ಟಿಂಗು ಅವನು ಯಾವಾಗ ಅಲ್ಲಿ ಸಮುದ್ರಕ್ಕೆ ನೆಗೆದಾಗ ಹೋಗಿ ಕಾಪಾಡಿದ್ಲೋ ಅವತ್ತಿಂದನೂ ಅವನು ಇಷ್ಟಪಡ್ತಾನೇ ಇದ್ದಾನೆ. ಆದರೆ ರಾಯಿಗೆ ಅದಿಷ್ಟ ಇಲ್ಲ. ಯಾಕೆ ಅಂದರೆ ಅವಳದೇ ಥಿಂಕಿಂಗ್ ಬೇರೆ, ಅವಳು ರೂಟೇ ಬೇರೆ ಇದೆ. ಹಂಗಾಗ್ಬಿಟ್ಟು ಅವಳು ಮದುವೆ ಮುಂಜಿ ಆ ಥರದಕ್ಕೆಲ್ಲ ಸಿಕ್ಕಾಕೊಳ್ಳಲ್ಲ. ಹಾಗಾಗಿ ರಾಯಿಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾಯಿದ್ಲು. ಇವತ್ತು ಅದನ್ನು ಹೇಳ್ಬಿಡಬೇಕು ಅಂತ ತೀರ್ಮಾನ ಮಾಡಿಕೊಂಡು, ಏಕೆ ಅಂದರೆ ತೀರಾ ಅತಿ ಪ್ರೀತಿ ಆದರೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಇವತ್ತು ಪ್ರೇಮನ್ನ ಕರೆದು ಅವನ್ನ ಕೂರಿಸ್ಕೊಂಡು ಅವನಿಗೆ ಹೇಳ್ತಾಳೆ, ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆಲ್ಲ ಇಷ್ಟ ಇಲ್ಲ ಪ್ರೇಮ್, ನೀನು ಬೇಜಾರು ಮಾಡ್ಕೋಬೇಡ, ನನಗೆ ಫ್ರೆಂಡ್ಸ್ ಮಾತ್ರ ಇಷ್ಟ ಆಗೋದು. ಮದುವೆ ಗಂಡ ಮಕ್ಕಳು ಇವ್ರು ಯಾರು ಇಷ್ಟ ಆಗಲ್ಲ, ಬೇಜಾರು ಮಾಡ್ಕೋಬೇಡ ನೀನು, ನನಗೆ ಫ್ರೆಂಡ್ಸ್ ಹಾಗೇ ಇರು, ಹಾಗೇ ಚೆನ್ನಾಗಿರುತ್ತೆ. ಈ ಮದುವೆ ಎಲ್ಲ ಬೇಡವೇ ಬೇಡ ಪ್ರೇಮ್, ನೀನೇನು ಹೇಳ್ತೀಯ ಅಂತ. ಸರಿ ಆಯಿತು ಅಂತಾನೆ. ಆದರೆ ಅವನು ತುಂಬ ಇಷ್ಟಪಡ್ತೆ ಹುಡುಗಿ ಹಂಗೆ ಅಂದಾಗ ಅವನಿಗೆ ಅಳು ತಡ್ಕೊಳ್ಳೋಕ್ಕೆ ಆಗಲ್ಲ. ತುಂಬ ದುಃಖ, ಅಳು ಎಲ್ಲ ಬಂದ್ಬಿಡುತ್ತೆ. ಆದರೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಪಾಪ ತುಂಬ ಸಫರ್ ಪಡ್ತಾನೆ. ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೂ ಅವಳು ಅದನ್ನು ತಿರಸ್ಕರಿಸಿದಾಗ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ದಲೇ ಪಾಪ ಸುಮ್ಮನೆ ನೋಡ್ತಾ ಇರ್ತಾನೆ. ಅವತ್ತೊಂದು ದಿನ ಅವರು ಅಲ್ಲಿ ಎಲ್ಲೋ ಕೂತು ನಾಟಕ ಆಡೋ ಟೈಮಲ್ಲಿ ಆ ಥರ ಎಲ್ಲ ಪ್ರೀತಿ ಪ್ರೇಮ ಅಂತ ಮಾತಾಡಿದಾಗ ಅವತ್ತೆಲ್ಲ ಓಕೆ ಅಂದಿರ್ತಾಳಲ್ಲ, ಅದನ್ನೇ ನಿಜ ಅಂತ ನಂಬ್ಕೊಬಿಟ್ಟಿರ್ತಾನೆ ಪ್ರೇಮು. ಆದರೆ ರಾಯಿ ಆ ಥರ ಇರಲ್ಲ. ಅದು ನಾಟಕಕ್ಕೆ ನಾಟಕ ಆಯಿತು, ಈ ನಿಜ ಜೀವನದಲ್ಲಿ ನಾನು ಫ್ರೆಂಡ್ಸಾಗೇ ಇರೋಣ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ಮಾಯಿ, ನಾನು ಪ್ರೇಮನ್ನೇ ಇಷ್ಟಪಡ್ತಾ ಇದ್ದೀನಿ, ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಅವಳು ಹೇಳ್ತಾಳೆ ಅನುಪಮ ಜೊತೆಯಲ್ಲಿ. ಆದರೆ ಈ ರಾಯಿನ ಪ್ರೇಮ್ ಇಷ್ಟಪಡ್ತಾನೆ, ಪ್ರೇಮನ್ನ ಮಾಯಿ ಇಷ್ಟಪಡ್ತಾಳೆ. ಈ ಥರ ಟ್ರಯಾಂಗಲ್ ಶೇಪು ಲವ್ ಸ್ಟೋರಿ ಇದು. ಈ ಲವ್ ಸ್ಟೋರಿಲಿ ಇವತ್ತಂತೂ ಒಂದು ಫೈನಲ್ ಡಿಸಿಷನಿಗೆ ಬಂದುಬಿಟ್ಟಿದ್ದಾಳೆ. ಹೇಳ್ಬಿಟ್ಲು ಬಾಯಿ ಬಿಟ್ಟು, ನನಗೆ ಫ್ರೆಂಡ್ಶಿಪ್ ಆಗೇ ಇರೋಣ, ನನಗೆ ಫ್ರೆಂಡ್ ಅಂದರೆ ಸಾಕು, ನನಗೆ ಮದುವೆ ಗಂಡ ಮಕ್ಕಳು ಆ ಥರ ಎಲ್ಲ ಬೇಡ, ನನಗೆ ಅದೆಲ್ಲ ನಾನು ನಿಭಾಯಿಸೋಕ್ಕಾಗಲ್ಲ, ನನ್ನ ಥಿಂಕಿಂಗೇ ಬೇರೆ, ನನ್ನ ಇದೇ ಬೇರೆ ಅಂತ. ಆವಾಗ ಅವನಿಗೆ ತುಂಬ ದುಃಖ ಬಂದ್ಬಿಡುತ್ತೆ. ಸರಿ ಜೀಪ್ ಹತ್ತುತ್ತಾನೆ. ಜೀಪ್ ಹತ್ತಿ ಮೆಟೀರಿಯಲ್ ಎಲ್ಲ ಕಳಿಸ್ಬೇಕಾಗುತ್ತೆ, ಫುಡ್ ಮೆಟೀರಿಯಲ್ಸ್ ಎಲ್ಲ ಬೇರೆ ಬೇರೆ ಹೋಟೆಲ್ಗಳಿಗೆ ಅಥವಾ ಎಲ್ಲಿ ಆರ್ಡ್ರ್ ತೊಗೊಂಡಿರ್ತಾರೋ ಅಲ್ಲಿಗೆಲ್ಲ ಕಳಿಸ್ಬೇಕಾಗುತ್ತೆ. ಆಯಿತು ಅಂತ ಹೇಳ್ಬಿಟ್ಟು ಅವನು ಇನ್ನೇನು ಮಾತೇ ಆಡೋಕ್ಕಾಗಲ್ಲ, ಅವನ ಕೈಯಲ್ಲಿ ಕಣ್ಣೀರು ಮಾತ್ರ ಇಳಿದು ಹೋಗ್ತಾ ಇರ್ತವೆ. ಹಾಗೇ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಆಗ್ತಾನೆ. ಆ ಕಡೆ ಅನುಪಮ ಅಷ್ಟು ದೂರದಲ್ಲಿ ಅದೇನೋ ತೆಗಿಯೋಕ್ಕೆ ಅಂತ ಬಂದವಳು ನೋಡ್ತಾಳೆ. ಇವ್ರ ಸಿಚುವೇಶನ್ ನೋಡಿಬಿಟ್ಟು ಅವಳಿಗೆ ಏನಾಗಿರ್ಬೋದು ಅಂತ ಯೋಚನೆ ಮಾಡೋ ಗೋಜಿಗೆ ಹೋಗೋಷ್ಟರೊಳಗೆ ಅವನು ಪಾಸ್ ಆಗ್ತಾನೆ ಮುಂದಕ್ಕೆ. ಕಣ್ಣೀರು ಇಳಿದು ಹೋಗ್ತಾ ಇರ್ತವೆ, ಹಂಗೆ ಪಾಸಾಗಿ ಮುಂದಕ್ಕೆ ಹೋಗಿ ಬಿಡ್ತಾನೆ. ಕಣ್ಣೀರು ಕಣ್ಣೀರು ಕಣ್ಣೀರು. ಅವನಿಗೆ ದುಃಖನೇ ತಡೆಯೋಕ್ಕಾಗ್ತಾ ಇಲ್ಲ. ಅವನು ಹೇಳ್ತಾನೆ, ಆಯಿತು, ಕೊನೆವರೆಗೂ ನಾನು ಯಾವ ಮದುವೆನೂ ಆಗಲ್ಲ, ಏನಿಲ್ಲ ರಾಯಿ, ನಿನ್ನನ್ನೇ ಪ್ರೀತಿ ಮಾಡ್ತಾ ಇರ್ತೀನಿ, ನೀವು ಯಾವತ್ತೂ ಓಕೆ ಅಂದರೂ ಓಕೆನೇ, ಇಲ್ಲ ಅಂದ್ರೂ ಓಕೆನೇ ಅಂತ ಹೇಳಿಬಿಟ್ಟು ಅವನು ಜೀಪ್ ತಗೊಂಡು ಹೊರಟೋಗ್ಬಿಡ್ತಾನೆ. ಹೊರಟೋದಾಗ ಇವಳು ಅಲ್ಲೇ ನೋಡ್ತಾ ಆ ಕಡೆ ನಿಂತಿರ್ತಾಳೆ. ಅನುಪಮ ಹಿಂದಿಂದ ನೋಡ್ತಾಳೆ. ಆ ಸಿಚುವೇಶನ್ನು ಅವಳಿಗೇನು ಅರ್ಥ ಆಗಲಿಲ್ಲ. ಆ ಕಡೆ ಮಾಯಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿರ್ತಾಳಲ್ಲ, ಏನೂ ಅರ್ಥ ಆಗಲ್ಲ, ಇವರಿಬ್ಬರದು ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲಿಲ್ಲ. ಸುಮ್ಮನೆ ನೋಡ್ತಾಳೆ ಕಣ್ಣಲ್ಲಿ. ರಾಯಿನೂ ಕೂಡ ನೋಡ್ತಾನೇ ಇದ್ದಾಳೆ. ಇನ್ನೇನು ಮಾತಾಡಲ್ಲ, ಮೂವ್ ಆಗ್ತಾನೆ ಅಷ್ಟೇ. ಆದರೆ ಅವನಿಗೆ ರಾಯಿ ಒಪ್ಕೊಳ್ದೇ ಇದ್ದಿದ್ದು ಬೇಜಾರದ ವಿಷಯ. ಯಾಕೆ ಅಂದರೆ ಅವನಷ್ಟು ಚೆಂದ ನೋಡ್ಕೊಳ್ತಾನೆ, ಅವಳಿಗೆ ಲೈಫ್ ಸೆಕ್ಯೂರ್ ಆಗ್ತಿತ್ತು. ಅವಳು ಏನೇ ಮಾಡಿದ್ರು ಬೇಡ ಅನ್ನೋ ಅಂಥ ಕೆಟಗರಿ ಅಲ್ವೇ ಅಲ್ಲ ಅವನದು.
ಹಾಗಾಗಿ ಬಟ್ ಅವಳು ಒಪ್ಪದೇ ಇದ್ದಿದ್ದು ತಪ್ಪೇ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ, ಏನೇ ಹೇಳಿದ್ರೂ ಅವಳು ಮದುವೆ ಅನ್ನೋ ಕಾನ್ಸೆಪ್ಟಿಗೆ ಬರಲೇ ಇಲ್ಲ ಹೇಳ್ಬೇಕಂದ್ರೆ. ಆ ಬೇಜಾರಕ್ಕೆ ಅವನು ಏನು ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಹೋಗ್ಬಿಡ್ತಾನೆ. ಈ ಸಿಚುವೇಷನಲ್ಲಿ ಪಾಪ ಅನುಪಮ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಈ ಕಡೆ ರಾಯಿಗೆ ಹೇಳೋಕ್ಕೂ ಆಗಲ್ಲ, ಆ ಕಡೆ ಪ್ರೇಮಗೆ ಹೇಳೋಕ್ಕೂ ಆಗಲ್ಲ, ಆ ಕಡೆ ಮಾಯಿಗೆ ಹೇಳೋಕ್ಕೂ ಆಗಲ್ಲ. ತ್ರಿಯಾಂಗಲ್ ಲವ್ ಶೇಪಲ್ಲಿ ಲವ್ ಮ್ಯಾಟ್ರಲ್ಲಿ ಯಾರಿಗೆ ಗೋಲ್ ಹೊಡೆಯುತ್ತೆ ಅಂತ ನೋಡಬೇಕು. ಆ್ಯಕ್ಚುಲಿ ಮಾಯಿನೂ ಪ್ರೇಮನೂ ಮದುವೆ ಆಯ್ತಾರೋ, ಅಥವಾ ಪ್ರೇಮ ಮಾಯಿನ ನಾನು ಪ್ರೀತಿಸೇ ಇಲ್ಲ ಅಂತ ಹೇಳ್ತಾನೋ, ರಾಯಿನ ನಾನು ಪ್ರೀತಿಸ್ತೆ ಅಂತನೋ, ರಾಯಿ ನಾನು ಪ್ರೇಮನ ಪ್ರೀತಿಸೇ ಇಲ್ಲ ಅಂತ ಹೇಳ್ತಾನೋ, ಇದು ಮ್ಯಾಟ್ರು ಇಲ್ಲಿ. ಈ ಮ್ಯಾಟ್ರು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಆದರೆ ಈ ಈ ಟ್ರಯಾಂಗಲ್ ಲವ್ ಶೇಪಲ್ಲಿ ಪ್ರೇಮಗೆ ಅನ್ಯಾಯ ಅಂತ ನನ್ನ ಅನಿಸಿಕೆ. ಏಕೆ ಗೊತ್ತಾ, ಅವನು ತುಂಬಾ ಇಷ್ಟಪಟ್ಟಂಥ ಹುಡುಗಿ, ಫಸ್ಟು ಲವ್ ಅಂತೆ ಇದು, ಹಾಗಂತ ಹೇಳ್ದ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.